ಹಾಯ್ ಫ್ರೆಂಡ್ಸ್, ಇವತ್ತಿನ ಲಿಂಗನಮಕ್ಕಿ ಸುಪಾ ವರಾಹ ಡ್ಯಾಮ್ಗಳ ನೀರಿನ ಮಟ್ಟ ಮತ್ತು ಒಳಹರಿವು ಎಷ್ಟಿದೆ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸುತ್ತೇವೆ. ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡದೆ ವಿಡಿಯೋವನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಕರ್ನಾಟಕ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಇನ್ಫಾರ್ಮೇಷನ್ನಿಂದ ಈ ಮಾಹಿತಿಯನ್ನು ತಿಳಿಸಲಾಗುತ್ತದೆ. ಲಿಂಗನಮಕ್ಕಿ ಜಲಾಶಯದ ಗರಿಷ್ಠ ಮಟ್ಟ 1819.12 ಅಡಿ ಇದೆ. ಹಿಂದಿನ ಜಲಾಶಯ ಮಟ್ಟ 1796.05 ಅಡಿಗೆ ನೀರು ಏರಿಕೆ ಆಗಿದೆ. ಗರಿಷ್ಠ ಜಲಾಶಯ ಸಾಮರ್ಥ್ಯ 151.75 TMC ಇದೆ. ಹಿಂದಿನ ಜಲಾಶಯ ಸಾಮರ್ಥ್ಯ 86.50 TMC. ಜಲಾಶಯ ನೀರು ಏರಿಕೆ ಆಗಿದೆ. ನೀರಿನ ಒಳಹರಿವು 48,793 ಕ್ಯೂಸೆಕ್ಗಳು ಮತ್ತು ನೀರಿನ ಹೊರ ಹರಿವು 0 ಕ್ಯೂಸೆಕ್ಗಳು. ನೀರಿನ ಸಂಗ್ರಹಣೆ ಲಿಂಗನಮಕ್ಕಿ ಜಲಾಶಯಕ್ಕೆ 57% ಸಂಗ್ರಹಣೆ ಆಗಿದೆ. ಸುಪಾ ಜಲಾಶಯ 1850.48 ಗರಿಷ್ಠ ಜಲಾಶಯ ಮಟ್ಟ ಇದೆ ಮತ್ತು ಇವತ್ತಿನ ಜಲಾಶಯ ಮಟ್ಟ ಬಂದು 1782.24 ಅಡಿಗೆ ನೀರು ಏರಿಕೆ ಆಗಿದೆ. ಗರಿಷ್ಠ ಜಲಾಶಯ ಸಾಮರ್ಥ್ಯ 145.33 TMC ಇದೆ. ಇನ್ನು ಇವತ್ತಿನ ಜಲಾಶಯ ಸಾಮರ್ಥ್ಯ 70.68 TMC ನೀರು ಏರಿಕೆ ಕಂಡಿದೆ ಮತ್ತು ನೀರಿನ ಒಳಹರಿವು ಬಂದು 31,597 ಕ್ಯೂಸೆಕ್ಗಳು ಮತ್ತು ನೀರಿನ ಹೊರ ಹರಿವು ಔಟ್ಫ್ಲೋ 0 ಕ್ಯೂಸೆಕ್ಗಳು. ನೀರಿನ ಸಂಗ್ರಹಣೆ ಬಂದು 49% ನೀರು ಸಂಗ್ರಹಣೆ ಆಗಿದೆ ಮತ್ತು ವರಾಹ ಜಲಾಶಯ ಗರಿಷ್ಠ ಜಲಾಶಯ ಮಟ್ಟ ಬಂದು 1950.10 ಅಡಿ ಇದೆ ಮತ್ತು ಇವತ್ತಿನ ಜಲಾಶಯ ಮಟ್ಟ 1909.87 ಅಡಿ ನೀರು ಏರಿಕೆಯಾಗಿದೆ. ಗರಿಷ್ಠ ಜಲಾಶಯ ಸಾಮರ್ಥ್ಯ ಬಂದು 31.10 TMC ಇದೆ. ಜಲಾಶಯ ಸಾಮರ್ಥ್ಯ ಇಂದು 12.16 TMC ನೀರು ಏರಿಕೆ ಆಗಿದೆ ಮತ್ತು ಇವತ್ತಿನ ನೀರಿನ ಒಳಹರಿವು ಬಂದು 7,524 ಕ್ಯೂಸೆಕ್ಗಳು. ನೀರಿನ ಹೊರಹರಿವು 0 ಕ್ಯೂಸೆಕ್ಗಳು. ನೀರಿನ ಸಂಗ್ರಹಣೆ 39% ನೀರು ಸಂಗ್ರಹಣೆ ಆಗಿದೆ.